ಬಯಸ್ತಾ ಈ ದಿನ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದ ವತಿಯಿಂದ ಹಾಗೂ ಸಮಸ್ತ ತಾಲೂಕಿನ ಯಾದವ ಸಮುದಾಯದವರು ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ ಏನೆಂದರೆ ಮಾಜಿ ಶಾಸಕರು ಜನಪ್ರತಿನಿಧಿಗಳಾಗಿದ್ದಂಥವರು ನಮ್ಮ ಹಿಂದುಳಿದ ವರ್ಗದ ಯಾದವ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಒಬ್ಬ KAS ಅಧಿಕಾರಿ ದಂಡಾಧಿಕಾರಿಯಾಗಿರ್ತಕ್ಕಂತಹ ಸುದರ್ಶನ್ ಯಾದವ್ ಅವರನ್ನು ಪದೇ ಪದೇ ಒಂದು ಅವ್ಯಾಚ್ಯ ಶಬ್ದವನ್ನು ಬಳಸಿ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಮಾತಾಡಿದರು. ಮೊನ್ನೆ ಮತ್ತೆ ಒಂದು ತಹಸೀಲ್ದಾರ್ ಕಚೇರಿ ಮುಂದುಗಡೆನೆ ನಾವು ಮತ್ತೆ ಅದೇ ಪದವನ್ನು ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸ್ತಾ ಇದ್ದಾರೆ. ನಾವು ಇದನ್ನು ಯಾದವ ಸಂಘದಿಂದ ಮತ್ತು ಸಮಸ್ತ ಹಿಂದುಳಿದ ವರ್ಗದ ಒಂದು ಯಾದವ ಸಮುದಾಯದಿಂದ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಒಂದು ಈ ರೀತಿ ದಕ್ಷ ಅಧಿಕಾರಿ ಆಗಿರ್ತಕ್ಕಂಥವರು KAS ಅಧಿಕಾರಿ ಆಗಿರ್ತಕ್ಕಂಥವರು ಒಂದು ಕರ್ನಾಟಕ ಆಡಳಿತ ಒಂದು ಆಯೋಗದಿಂದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಆಯ್ಕೆಯಾಗಿರ್ತಕ್ಕಂತಹ ಒಬ್ಬ KAS ಅಧಿಕಾರಿಯನ್ನು ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸ್ತಕ್ಕಂಥದ್ದು ತರವಲ್ಲ. ಇದು ಯಾರನ್ನು ನಾವು ಬೇರೆಯವ್ರನ್ನ ತೇಜೋವಧೆ ಮಾಡಲಿಕ್ಕೆ ನಾವು ಈ ರೀತಿ ಪತ್ರಿಕಾಗೋಷ್ಠಿ ಕರೆದಿಲ್ಲ. ನಾವು ಕರೆದಿರ್ತಕ್ಕಂಥದ್ದು ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥವರು ದಕ್ಷ ಅಧಿಕಾರಿ. ಯಾರೂ ಕೂಡ ಇದುವರೆಗೆ ಅವರ ವಿರುದ್ಧವಾಗಿ ಯಾರೂ ಕೂಡ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು 1.5-2 ವರ್ಷದಿಂದ ನಾವು ನೋಡಿಲ್ಲ. ಈಗ ಮಾಜಿ ಇದು ಮತ್ತೊಮ್ಮೆ ಮಾತಾಡಿರೋದ್ರಿಂದ ನಮ್ಮ ಇಡೀ ಯಾದವ ಸಮುದಾಯಕ್ಕೆ ನೋವುಂಟಾಗಿ ನಾವು ಇಲ್ಲಿ ಸೇರಿದ್ದೀವಿ. ಇಲ್ಲಿ ಯಾವುದೇ ರೀತಿಯ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಂದೇ ತಾಲೂಕು ಯಾದವ ಸಂಘ ಯಾದವ ಸಮುದಾಯ ಅಂದರೆ ನಾವು ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕೆ ನಾವು ಇಲ್ಲಿ ಸೇರಿಲ್ಲ. ನಾವೆಲ್ಲರೂ ಕೂಡ ಯಾದವ ಸಮುದಾಯದವರಿಗೆಲ್ಲ ನೋವುಂಟಾಗಿ ಈ ಮೊದಲೇ ಒಂದ್ಸಲ ಈ ಪದವನ್ನು ಬಳಕೆ ಮಾಡಿದ್ದಾಗ ನಾವು ಆವಾಗ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಮಾತಾಡ್ಕೊಂಡ್ವಿ. ಆದರೆ ಸರ್ಕಾರಿ ನೌಕರರೆಲ್ಲರೂ ಕೂಡ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಿಯಾಗಿ ನಾವು ಪ್ರತಿಭಟನೆ ಮಾಡ್ತೀವಿ, ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ನಾವು ಅವಾಗ ಮತ್ತೆ ನಾವೊಮ್ಮೆ ಪ್ರತಿಭಟನೆ ಮಾಡೋದು ಬೇಡ, ಅಲ್ಲಿಗೆ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ವಿ. ಇವಾಗ ಮತ್ತೊಮ್ಮೆ ಅದೇ ರೀತಿಯ ಒಂದು ಪದವನ್ನು ಬಳಸಿರೋದ್ರಿಂದ ನಾವು ಇಡೀ ನಮ್ಮ ಯಾದವ ಸಮುದಾಯಕ್ಕೆ ನೋವುಂಟಾಗಿದೆ. ತಾವೇ ನೋಡ್ಬೋದು ತಾಲೂಕು ಕಚೇರಿಯಲ್ಲಿ ಕೆಲಸಗಳು ಯಾವ ರೀತಿ ನಡೀತಾ ಇದ್ದಾವೆ. ಯಾರೂ ಕೂಡ ಅಲ್ಲಿ ಧರಣಿ ಮಾಡಿರ್ತಕ್ಕಂಥದ್ದು ನಾವು ಇದುವರೆಗೆ ನೋಡಿಲ್ಲ, ಇದು ಕೆಲಸ ಆಗಿಲ್ಲ ಅಂತ. ಮತ್ತೆ ಅಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ, ಮತ್ತೆ ಬಯೋಮೆಟ್ರಿಕ್ ಪದ್ಧತಿ ಇದೆ. ಎಲ್ಲರೂ ಕೂಡ ಸಕಾಲಕ್ಕೆ ಹಾಜರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾರಿಗೂ ಕೂಡ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿ ಅವರು ತಮ್ಮ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಯಾರೊಬ್ಬರನ್ನು ಮೆಚ್ಚಿಸಲಿಕ್ಕೆ ಒಬ್ಬರೇ ಒಂದು ಇದರಾಗಿ ಅವರು ಕೆಲಸವನ್ನು ನಿರ್ವಹಿಸ್ತಾ ಇಲ್ಲ. ಎಲ್ಲ ಕೆಲಸಗಳನ್ನು ಕೂಡ ಯಾವುದೇ ರೀತಿಯ ಒಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಇದೆಲ್ಲ ನೀವೆಲ್ಲ ನಿದರ್ಶನ ಅದನ್ನು ನೋಡಿರ್ತೀರಿ. ಹಾಗಾಗಿ ಈ ಒಂದು ನಮಗೆ ಈ ರೀತಿ ಪದವನ್ನು ಬಳಕೆ ಮಾಡ್ತಕ್ಕಂಥದ್ದು ತರವಲ್ಲ. ಯಾಕೆಂದರೆ ತಹಸೀಲ್ದಾರ್ ಒಂದು ಅಂತಿಮ ಇರ್ತಕ್ಕಂಥದ್ದು ಇಲ್ಲ. ಇವರ ಮೇಲಾಧಿಕಾರಿಗಳಿದ್ದಾರೆ, DC ಜಿಲ್ಲಾಧಿಕಾರಿಗಳಿದ್ದಾರೆ, ಕರ್ನಾಟಕ ಸರ್ಕಾರ ಇದೆ, ಅದರ ಮೇಲೆ ನ್ಯಾಯಾಂಗ ಇದೆ. ನಿಮ್ಮ ಕೆಲಸಗಳು ಯಾವುದೋ ಆಗದೇ ಇದ್ದರೆ ಇವರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅರ್ಜಿಯನ್ನ ಅವ್ರ ಮೇಲಾಧಿಕಾರಿಗಳಿಗೆ ಕಳಿಸ್ತಾರೆ. ಅಲ್ಲಿ ಯಾವ ರೀತಿಯ ಒಂದು ಆದೇಶ ಬರುತ್ತೋ ಅದನ್ನು ಪಾಲನೆ ಮಾಡ್ತಕ್ಕಂಥ ದಂಡಾಧಿಕಾರಿಗಳು. ಹಾಗಾಗಿ ಜಿಲ್ಲಾಧಿಕಾರಿಗಳಿದ್ದಾರೆ, ಅದನ್ನು ಮೇಲ್ಪಟ್ಟು ನ್ಯಾಯಾಂಗ ಇದೆ. ನ್ಯಾಯಾಂಗದಲ್ಲೂ ಕೂಡ ನೀವು ಹೋರಾಟ ಮಾಡ್ಕೋಬಹುದು. ಹೋರಾಟ ಮಾಡಿ ನಾವು ಆ ಕೆಲಸವನ್ನು ಮಾಡ್ಕೋಬಹುದು. ನೇರವಾಗಿ ನಾವು ಅರ್ಜಿ ಕೊಟ್ಟ ತಕ್ಷಣ ಯಾವುದೋ ಒಂದು ಕೆಲಸವನ್ನು ನೇರವಾಗಿ ಯಾವೊಬ್ಬ ನಮ್ಮ ದಂಡಾಧಿಕಾರಿಗಳಿಗೆ ಅಧಿಕಾರ ಇರುವುದಿಲ್ಲ. ಹಾಗಾಗಿ ಅವರು ಕೂಡ ತಮ್ಮ ಕೆಲಸವನ್ನ ಅದನ್ನು ಮಾಡಿ ಅರ್ಜಿಯನ್ನ ಮೇಲಕ್ಕೆ ಕಳಿಸಿರ್ತಾರೆ. ಅದು ಏನು ಬರುತ್ತೋ ಅದರ ಪ್ರಕಾರ ಅವರು ಆದೇಶವನ್ನ ಪಾಲನೆ ಮಾಡ್ತಕ್ಕಂಥವ್ರು. ಆ ರೀತಿ ಒಂದು ಪ್ರತಿಯೊಂದು ಯುದ್ಧದಲ್ಲೂ ಕೂಡ ಹಂತ ಇರೋದ್ರಿಂದ ಅದೆಲ್ಲವನ್ನು ಕೂಡ ಅವರು ಪಾಲಿಸಬೇಕಾಗ್ತದೆ. ಹಾಗಾಗಿ ಅವೆಲ್ಲವನ್ನು ಕೂಡ ನಾವು ಅರಿತು ಅದಕ್ಕೆ ಸಮಯಾವಕಾಶ ಬೇಕಾಗ್ತದೆ. ಅದೇ ಅನೇಕ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥದ್ದು ಕೂಡ ತಹಸೀಲ್ದಾರ್ ಬಗೆಹರಿಸಿದ್ದಾರೆ. ಹಾಗಾಗಿ ಈ ರೀತಿಯ ಪದವನ್ನ ಮತ್ತೊಮ್ಮೆ ಬಳಸಿರ್ತಕ್ಕಂಥದ್ದು ನಮಗೆಲ್ಲರಿಗೂ ನೋವುಂಟಾಗಿ ಯಾದವ ಸಮುದಾಯದ ನಾವೆಲ್ಲರೂ ಕೂಡ ಒಂದು ಕಡೆ ಸೇರಿ ಚರ್ಚೆ ಮಾಡಿ ನಾವು ಇದನ್ನ ಯಾವೊಬ್ಬ ವ್ಯಕ್ತಿಯನ್ನು ತೇಜೋವಧೆ ಮಾಡಲಿಕ್ಕಾಗಲಿ, ಯಾವೊಬ್ಬ ವ್ಯಕ್ತಿಯನ್ನು ಮೆಚ್ಚಿಸಲಿಕ್ಕಾಗಲಿ, ನಾವು ಯಾವ ರಾಜಕೀಯ ರಹಿತವಾಗಿ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಯಾದವ ಸಮುದಾಯದವರು ಈ ಒಂದು ಯಾದವ ವಿದ್ಯಾರ್ಥಿನಿಗಳಲ್ಲಿ ಸೇರಿ ನಾವು ನಮ್ಮ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮತ್ತೊಮ್ಮೆ ಆ ಪದವನ್ನು ಬಳಸಬಾರದು ಇರತಕ್ಕಂತಹ ಒಂದು ಮಾತನ್ನ ಹೇಳ್ತಾ ನಾವು ಈ ಒಂದು ವಿಷಯವನ್ನ ತಮ್ಮ ಗಮನಕ್ಕೆ ಬರ್ತಾ ಇದ್ದೀವಿ. ಈ ದಿವಸ ನಾವು ಚಿಂತಾಮಣಿ ತಾಲೂಕು ಯಾದವ ಸಂಘದಿಂದ ಎಲ್ಲ ಯಾದವ ಸಂಘ ಕುಲಸ್ಥರು ಮತ್ತು ಇಲ್ಲಿರೋ ನಮ್ಮ ಯಾದವ ಸಂಘದ ಅಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ಕಾರಣ ಇಷ್ಟೇ, ನಮ್ಮ
ಮಾಜಿ MLA ಆದಂಥ ಜೆ ಕೃಷ್ಣಾರೆಡ್ಡಿ ಅವರು ಮೊದಲ ಬಾರಿ ಒಂದು ಹವ್ಯಾಸ ಶಬ್ದನ ನಮ್ಮ ದಂಡಾಧಿಕಾರಿಗಳಂತ ಸುದರ್ಶನ್ ಯಾದವ್ ಅವರಿಗೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣಷ್ಟೊತ್ತಿಗೆ ನಮ್ಮ ಇವರೆಲ್ಲ ಮಾಸ್ಟರ್ಗಳೆಲ್ಲ ಸೇರಿ ಮತ್ತೆ ಅದನ್ನು ಸ್ಟ್ರೈಕ್ ಮಾಡಿ ಅಂದರೆ ಟೋಟಲ್ ಎಲ್ಲ ಮಾಡಿ ಅದನ್ನು ಅಲ್ಲಿಗೆ ಕ್ಲಿಯರ್ ಮಾಡಿದ್ರು. ಮತ್ತೆ ಮೊನ್ನೆ ಸರ್ತಿ ಮಾತಾಡಿದಾಗ ಪದೇ ಪದೇ ಮಾತಾಡ್ತೀನಿ ಅನ್ನೋ ಪದನ ಅವ್ರು ಮಾತಾಡಬಾರ್ದು. ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಯಾವುದೇ ರೀತಿಯಲ್ಲ ದುರುದ್ದೇಶವಿಲ್ಲ, ನಿಮ್ಮ ಮೇಲೆ ನಮಗೆ ಒಂದು ಇದೂ ಇಲ್ಲ. ದಯವಿಟ್ಟು ಈ ಪದನ ನೆಕ್ಸ್ಟ್ ಬಾರಿ ನೀವು ಅಳವಡಿಸಕ್ಕೆ ಹೋಗ್ಬೇಡಿ. ಅವ್ರಿಗೆ ಅಂತಲ್ಲ, ಯಾವ ಅಧಿಕಾರಿಗಾಗಲಿ ಈ ಪದನ ಅಳವಡಿಸಕ್ಕೆ ಹೋಗ್ಬೇಡಿ. ಎಲ್ಲ ಯಾದವ ಕುಟುಂಬದವರು ಕೂಡ ನನ್ನ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ಈ ಒಂದು ತಾಲೂಕಿನ ಮಾಜಿ ಪ್ರಜಾಪ್ರತಿನಿಧಿಗಳು ಮೊನ್ನೆ ಏನೋ ಒಂದು ತಾಲೂಕು ಕಚೇರಿ ಹತ್ತಿರ ತಮ್ಮ ಒಂದು ಭಾಷಣದಲ್ಲಿ ಮಾತಾಡ್ತಾ, ಈ ತಾಲೂಕಿನ ದಂಡಾಧಿಕಾರಿಗಳು ಹಿಂದುಳಿದ ವರ್ಗದ ಒಂದು ಅಧಿಕಾರಿಗಳು ಹಾಗೂ ನಮ್ಮ ಯಾದವ ಕುಲಬಾಂಧವರು ಆದಂಥ ಸುದರ್ಶನ್ ಯಾದವ್ ಅವರ ಬಗ್ಗೆ ಅವರು ಅದು ಹೇಳಲಿಕ್ಕೆ ಒಂಥರ ನೋವಾಗುತ್ತೆ ಅಂಥ ಒಂದು ಶಬ್ದವನ್ನು ಬಳಸಿದ್ದಾರೆ. ಈಗಲೂ ಅಂತೀನಿ, ಹಿಂದೇನೂ ಅಂದಿದ್ದೀನಿ, ಇನ್ನು ಮುಂದೆ ಕೂಡ ಆ ಒಂದು ಶಬ್ದವನ್ನು ನಾನು ಬಳಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರು ಹೇಳಿದ್ದಾರೆ. ಅವ್ರದ್ದು ಏನೇ ಕೆಲಸ ಇದ್ದರೂ ಕೂಡ ಒಂದು ಅರ್ಜಿಯನ್ನು ಕೊಟ್ಟ ತಕ್ಷಣ ಅವರು ಅದನ್ನು ಪರಿಶೀಲಿಸ್ತಾರೆ. ಅಧಿಕಾರಿಗಳಾದಂಥವರು ಕಾರ್ಯಾಂಗದಲ್ಲಿ ಅದನ್ನು ಪರಿಶೀಲಿಸಿ ಅವರ ಪರಿಮಿತಿಗೆ ಬಂದರೆ ಅವರು ಅದನ್ನು ಕೆಲಸ ಮಾಡಿಕೊಡ್ತಾರೆ. ಇಲ್ಲದೆ ಹೋದರೆ ಅದನ್ನು ತಮ್ಮ ಮೇಲಧಿಕಾರಿಗಳಿಗೆ ಅದನ್ನು ರವಾನೆ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾಗ ಇವ್ರ ಕೆಲಸ ಬೇಗ ಆಗಲಿಲ್ಲ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಪದವನ್ನು ಬಳಸಿರೋದು ಎಲ್ರಿಗೂ ಕೂಡ, ಇಡೀ ಒಂದು ಕಾರ್ಯಾಂಗಕ್ಕೆ ಕೂಡ ಅದು ನೋವಿನ ಸಂಗತಿ. ಅಂಥ ಪದಗಳನ್ನು ಬಳಸೋದು ಇವರು ಅನುಭವಿ ರಾಜಕಾರಣಿಗಳಾದಂಥವ್ರಿಗೆ ಒಂದು ಶ್ರೇಯಸ್ಸಲ್ಲ. ಅವರು ಅದನ್ನು ತಿದ್ದುಕೊಳ್ಬೇಕು. ಇನ್ನು ಮುಂದೆ ಅಂಥ ಪದಗಳನ್ನು ಬಳಸಬಾರ್ದು ಹೇಳ್ತಾ, ಮತ್ತು ಯಾವುದೇ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳನ್ನು ಕೀಳು ಮಟ್ಟದಲ್ಲಿ ಮಾತಾಡ್ತಕ್ಕಂಥ ಮಾತನ್ನು ನಿಲ್ಲಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಪ್ರಜಾಪ್ರತಿನಿಧಿಗಳಿಗೂ ಕೂಡ, ಇವರೇ ಅಂತಲ್ಲ ಬೇರೆಯವ್ರಿಗೂ ಕೂಡ ಇದು ಅನ್ವಯಿಸುತ್ತೆ. ಇಲ್ಲಿ ನಾವು ಬಂದಿರತಕ್ಕಂಥದ್ದು ಪಕ್ಷಾತೀತವಾಗಿ ಜಾತಿ ರಹಿತವಾಗಿ ಬಂದಿದ್ದೀವಿ. ನಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಹೇಳ್ತಾ ಇದ್ವಿ, ತಮ್ಮಲ್ಲಿ ಮನವಿ ಬೇಕಾದರೂ ಮಾಡ್ತೀವಿ, ಯಾರನ್ನೂ ಕೂಡ ಇಂಥ ಒಂದು ಶಬ್ದಗಳನ್ನು ಬಳಸಿ ಮಾತಾಡಬಾರ್ದು ಅಂತ ಹೇಳ್ತಾ, ನೀವು ಹಿಂದೆ 2019ರಲ್ಲೂ ಕೂಡ ಒಂದು ಘಟನೆಗೆ ಒಳಪಟ್ಟಿದ್ರಿ. ಅವತ್ತು ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲೆ ನೀವು ಚುನಾವಣಾ ಆಯುಕ್ತರಿಗೆ ಒಂದು ದೂರನ್ನು ನೀಡಿದಿರಿ. ನೀವು ಇಂಥವ್ರನ್ನ ನನ್ನ ಒಂದು ಕ್ಷೇತ್ರದಿಂದ ವರ್ಗಾವಣೆ ಮಾಡಿ ಅಂತ. ಬಟ್ ಅದು ಕೆಲಸ ಆಗಲಿಲ್ಲ. ಅದು ನಿಮಗೆ ಗೊತ್ತಿದೆ, ಅದು ಏನಾಗಿದೆ ಅದರ ಪ್ರತಿಫಲ ಅದನ್ನು ಕೂಡ ನೀವು ನೆನಪಿಸ್ಕೊಂಡು ಮುಂದಿನ ದಿವಸಗಳಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಅಧಿಕಾರಿಯನ್ನು ಕೂಡ ಆ ರೀತಿ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡ್ತೀನಿ. ನಮ್ಮ ಯಾದವ ಕುಲಬಾಂಧವರಿಗೆ ಸೇರಿರೋದೇನೆಂದರೆ, ನಾವು ರಾಜಕೀಯ ಇದರಲ್ಲೂ ರಾಜಕೀಯ ಅಂತ ನಾವು ಹೇಳ್ಕೊಂಡು ಹೋರಾಡ್ಕೊಂಡು ಇಲ್ಲಿ ಬಂದಿಲ್ಲ. ಯಾವುದೋ ನಮ್ಮ ಕುಲಬಾಂಧವರು ಯಾರೋ PCMA ಅಂತ ಹಿಂದುಳಿದ ವರ್ಗದವರು ಇಲ್ಲಿಗೆ ದಂಡಾಧಿಕಾರಿಯಾಗಿ ಬಂದಿದ್ದಾರೆ. ಮಾನ್ಯ ಮಂತ್ರಿಗಳಾಗಿದ್ದರು ಇಲ್ಲಿ ಮಾಜಿ MLA ಅವರು ಮಾನ್ಯ ಸಭಾಪತಿಯಾಗಿನೋ ಒಂದು ದಂಡಾಧಿಕಾರಿಯಾದಂಥವ್ರನ್ನ ಯಾವ ಪದ ಬಳಸಬೇಕು, ಯಾವ ಥರ ಮಾತಾಡಬೇಕು ಅನ್ನೋದು ತಿಳ್ಕೊಂಡು ಅರಿವಿಂದು ಮಾತಾಡಬೇಕಾಗಿತ್ತು. ನೋಡಿ ಪಾಪ ಅವರು ಒಬ್ಬ ಅಯೋಗ್ಯ ಅಂದರೆ ಯಾವ ಮಟ್ಟಕ್ಕೆ ಒಬ್ಬ ದಂಡಾಧಿಕಾರಿನ ಮಾತಾಡಬೇಕಾದ್ರೆ, ಇರಲಿ ಅವ್ರದ್ದು ಏನಾದ್ರು ತಪ್ಪು ಮಾಡಿದರೆ, ಇವರೇನಾದ್ರು ಕೊಟ್ಟು ತಪ್ಪು ಮಾಡಿದರೆ ಮೇಲಿನ ಅಧಿಕಾರಿಗಳಿರ್ತಾರೆ, ಇವರೇ ಹೋಗಿ ಮೇಲೆ ಮನವಿ ಸಲ್ಲಿಸ್ಬೋದು, ನೋಡಿ ಈ ಥರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡಿ ಅವ್ರ ಮೇಲೆ ವಿಚಾರಿಸ್ಕೋಬೋದಲ್ವ. ಈ ಥರ ಮಾತಾಡೋದು ನಾವು ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಕುಲಬಾಂಧವರಿಂದ ಎಲ್ಲರೂ ಒಂದು ಮನವಿ ಪತ್ರವನ್ನು ನಿಮಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ. ಅಧ್ಯಕ್ಷರಾದಂಥ ಶ್ರೀಮಾನ್ ದಂಡಪಾಳ್ ಅಶ್ವತ್ಥಪ್ಪನವರ ನೇತೃತ್ವದಲ್ಲಿ ಚಿಂತಾಮಣಿ ತಾಲೂಕು ಯಾದವ ಸಂಘದ ಪದಾಧಿಕಾರಿಗಳು ಮತ್ತು ಚಿಂತಾಮಣಿ ತಾಲೂಕಿನ ಎಲ್ಲ ಯಾದವ ಕುಲಬಾಂಧವರು ಎಲ್ಲರೂ ಸೇರಿ ಇವತ್ತು ಒಂದು ವಿಶ್ಲೇಷಣೆ ಮಾಡಲಿಕ್ಕೆ ಒಂದು ತೊಂದರೆ ಆಗಿದ್ದಕ್ಕೆ ನಾವು ಯಾದವ ಕುಲಬಾಂಧವರೆಲ್ಲ ಸೇರಿ ನಮಗಾದಂಥ ಒಂದು ನೋವನ್ನು ಇದರ ಮುಖಾಂತರ ತಮಗೆ ತಿಳಿಸ್ಬೇಕೆಂದು ನಾವು ಇಲ್ಲಿ ಸೇರಿ ನಿಮಗೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ
ಒಂದು ಹಿಂದುಳಿದ ವರ್ಗಗಳಲ್ಲಿ ಓದ್ಕೊಂಡು KS ಮಾಡಿ ಮೇಲೆ ಬಂದು ಒಂದು ಅಧಿಕಾರ ಸ್ವೀಕರಿಸಬೇಕಾದ್ರೆ ಎಷ್ಟೋ ಕಷ್ಟಗಳಿರುತ್ತೆ. ತಿಂಡಿಗಿಲ್ದೇ ಇರ್ಬೋದು, ಓದೋಕ್ಕೆ ಅನುಕೂಲ ಇಲ್ಲದೆ ಇರ್ಬೋದು, ಹಾಸ್ಟೆಲ್ ಇರೋಕ್ಕೆ ಇಲ್ಲದೆ ಇರ್ಬೋದು, ದುಡ್ಡು ಇಲ್ಲದೆ ಇರ್ಬೋದು. ಇಂಥ ಅನೇಕ ಹಿಂದುಳಿದ ವರ್ಗಗಳಲ್ಲಿ ಅನೇಕ ಜನ ಒಳ್ಳೆಯ ಒಂದು ಪದವಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಏನು ಕಷ್ಟ ಮಾಡ್ಕೊಂಡು ಬಂದಿದ್ದಾರೋ, ಏನು ಪಡ್ಕೊಂಡು ಬಂದಿದ್ದಾರೋ, ಚೆನ್ನಾಗಿ ಓದಿ ಒಂದು ಗೌರ್ಮೆಂಟ್ ಲೆಕ್ಕದಲ್ಲಿ ಅವರು ಒಂದು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಇಂಥ ಉದ್ಯೋಗಕ್ಕೆ ಬರಬೇಕಂದ್ರೆ ಅವ್ರು ಬುದ್ಧಿವಂತರಾದರೆ ಮಾತ್ರ ಇದುವರೆಗೂ ಬರೋಕ್ಕೆ ಸಾಧ್ಯ ಇರುತ್ತೆ. ದಯವಿಟ್ಟು ಈ ತಾಲೂಕಿನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಸಹ ಎಲ್ಲ ಹಿಂದುಳಿದ ವರ್ಗಗಳ ಅಧಿಕಾರಿಗಳೇ ಇದ್ದಾರೆ. ಎಲ್ಲ ಚುಕ್ಕಾಣಿ ಹಿಡಿದಿರೋದೆಲ್ಲ ಹಿಂದುಳಿದ ವರ್ಗಗಳ ಅಧಿಕಾರಿಗಳೇ. ಯಾಕಂದರೆ ಒಂದು ಮುನ್ಸಿಪಲ್ ಕಮಿಷನರ್ ಆಗಿರ್ಬೋದು, ಒಂದು EO ಸಾಹೇಬರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ DOSP ಆಗಿರ್ಬೋದು, ಎಲ್ಲ ವರ್ಗಗಳಲ್ಲೂ ಕೂಡ ಹಿಂದುಳಿದ ವರ್ಗಗಳವರು ಅನೇಕ ಒಂದು ಆಫೀಸರ್ಸು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ ಏನು ತಪ್ಪು ಮಾಡಿದ್ದಾರೆ ಏನಿಲ್ಲ ಅಂತ ನಮಗೂ ಗೊತ್ತು. ಏನೋ ಒಂದು ನಾವೆಲ್ಲ ನಿಷ್ಪಕ್ಷಪಾತವಾಗಿ ಯಾದವ ಕುಲದ ಒಂದು ನಮಗೆ ಒಂದು ಪೀಳಿಗೆಯಲ್ಲಿ ಅವರು ಒಂದು ಉನ್ನತ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಅವ್ರಿಗೆ ಅವಮಾನ ಆದರೆ ನಮ್ಮ ಯಾದವ ಕುಲಬಾಂಧವರಿಗೆಲ್ಲ ಅವಮಾನ ಆದಂತ ನಮಗೆ ಭಾಸವಾಗ್ತಾ ಇದೆ. ಅವರು ಚಿಂತಾಮಣಿ ತಾಲೂಕಿನಲ್ಲಿ ಕೆಲಸಕ್ಕೆ ಬಂದಾಗ 1.5 ವರ್ಷ ಆಯಿತು. ಹಿಂದೆ ಒಬ್ಬ KS ಆಫೀಸರ್ ಬಂದಿದ್ರು. ಇವಾಗ ಇವರು 2ನೇ KS ಆಫೀಸರ್ ಆಗಿ ನಮ್ಮ ಚಿಂತಾಮಣಿ ತಾಲೂಕು ಬಂದಿದ್ದಾರೆ. ಇವ್ರು ಬಂದ ಮೇಲೆ ಯಾವುದೇ ಒಂದು ಥರ ಕಂಪ್ಲೇಂಟ್ ಆಗಲಿ, ಒಂದು ಲೋಕಾಯುಕ್ತಕ್ಕಾಗಲಿ, ಒಂದು ಏನಾದರೂ ಒಂದು ತೊಂದರೆ ಆಗಲಿ ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ಆಗಿಲ್ಲ. ಇವ್ರು ಬಂದ ಮೇಲೆ ಒಂದು ತಾಲೂಕು ಆಫೀಸನ್ನು ಒಂದು ಒಳ್ಳೆ ಮಾರ್ಗವಾಗಿ ಆಫೀಸನ್ನು ನೀಟಾಗಿಟ್ಟಿದ್ದಾರೆ. ಕೆಲಸ ಮಾಡೋರೆಲ್ಲನೂ ಟೈಮ್ ಸರಿಯಾಗಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅನೇಕ ಇವಾಗ ನಾಯಂದ್ರಳ್ಳಿ ಒಂದು ಗಲಾಟೆ ಇತ್ತು, ತುಂಬ ವರ್ಷಗಳಿಂದ ನಾಯಂದ್ರಳ್ಳಿ ಗಲಾಟೆ ಇತ್ತು, ಯಾರೂ ಸಾಲ್ವೇಷನ್ ಮಾಡೋಕ್ಕಾಗಲಿಲ್ಲ. ಇವ್ರು ಬಂದ ಮೇಲೆ ಅದನ್ನು ಎಲ್ಲರಿಗೂ ಅನುಕೂಲ ಆದಂಗೆ ಸಾಲ್ವೇಷನ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. 2ನೇದು ನಿಡಗುರ್ಕಿಯಲ್ಲಿ ಸಹ ಒಂದು ಘಟನೆ ನಡೀತು. ಅದನ್ನು ಸಹ ಅವರು ಖುದ್ದಾಗಿ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಕೂಡ ಬಗೆಹರಿಸಿರ್ತಾರೆ. ಕೊಂಡ್ಲಿಗಾನಹಳ್ಳಿಯಲ್ಲಿ ಆಗ್ಬೋದು, ಅಲ್ಲೂ ಕೂಡ ಯಾವುದೇ ಒಂದು ಜನ ಸಂಘರ್ಷಣೆ ಆಗ್ದಂಗೆ ಇವರು ಕೆಲಸ ಮಾಡಿ ಅದನ್ನೆಲ್ಲ ನಮಗೆ ಕ್ಲಿಯರ್ ಮಾಡಿರ್ತಾರೆ. ಮತ್ತು ತಾಲೂಕಿನಲ್ಲೂ ಸಹ ಯಾವಾಗಾದರೂ ಆಫೀಸಲ್ಲಿ ಹೋದರೆ ನಮಗೆ ಸಿಗ್ತಕ್ಕಂಥ ಆಫೀಸರು ಅಂದರೆ ನಮ್ಮ ಸುದರ್ಶನ್ ಯಾದವರು ಇದ್ದು ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಪಕ್ಷದವ್ರು ಹೋಗಲಿ, ಯಾರ ಕೆಲಸನೂ ಆಗಿಲ್ಲ ಅಂತ ಯಾರಿಗೂ ಹೇಳ್ತಾ ಇಲ್ಲ, ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಬಟ್ ಅವ್ರದ್ದು ನಿಮ್ಮದೇ ಒಂದು ಹಿಂದಿನ ಒಂದು ಇದರಲ್ಲಿ ಆಗಿರೋ ಒಂದು ಘಟನೆ ಇದು. ಆ ಘಟನೆ ಬಗ್ಗೆ ನೀವು ಅವ್ರಿಗೆ ಏನು ಹೇಳಿದರೆ ಅವ್ರ ಮೇಲಕ್ಕೆಲ್ಲ ಅದನ್ನು ಬರೆದು ಶಿಫಾರಸು ಮಾಡಿದ್ದಾರೆ. ಅದನ್ನು ಮಾಡೋ ಕೆಲಸ ಮೇಲಿನ ಅಧಿಕಾರಿಗಳಿಗೆ ಅವ್ರ ವ್ಯಾಪ್ತಿಯಲ್ಲಿರುತ್ತೆ. ಆದ್ದರಿಂದ ಅದನ್ನು ನಿಮಗೂ ಗೊತ್ತಿರುತ್ತೆ. ಯಾಕಂದರೆ ತಾವು ಜನಪ್ರತಿನಿಧಿಯಾಗಿ 10 ವರ್ಷ ತಾವು ಕೆಲಸ ಮಾಡಿದ್ದೀರಾ. ಯಾರಾದರೂ ಏನೇನು ಲಿಮಿಟ್ಸ್ ಇರುತ್ತೆ, ಅವ್ರು ಯಾವ ಲಿಮಿಟ್ಸಲ್ಲಿ ಕೆಲಸ ಮಾಡ್ಬೋದು ಅಂತ ನೀವು ಚೆನ್ನಾಗಿ ಗೊತ್ತಿರುತ್ತೆ. ದಯವಿಟ್ಟು ನೀವು ಬಳಕೆ ಮಾಡಿರೋಂಥ ಒಂದು ಪದ ನಮ್ಮ ಯಾದವ ಕುಲಕ್ಕೇನೆ ಮತ್ತು ಹಿಂದುಳಿದ ವರ್ಗಗಳ ಜನಾಂಗಗಳಿಗೇನೆ ಒಂದು ನೋವುಂಟ ಥರ ಒಂದು ಸನ್ನಿವೇಶ ಆಗಿತ್ತು. ಮುಂಚೆನೇ ಫಸ್ಟು ಒಂದು ಸಾರಿ ನೀವು ಪದ ಬಳಕೆ ಆದಾಗ ನಾವು ಪ್ರತಿಭಟನೆ ಮಾಡಬೇಕು ಅಂತ ಒಂದು ಅಂದ್ಕೊಂಡಿದ್ವು. ಆಗ ನಮ್ಮ ಚಿಂತಾಮಣಿ ತಾಲೂಕು ನೌಕರ ಸಂಘದ ಅಧ್ಯಕ್ಷರಾಗಿದ್ದಂಥ ಮುನ್ರೆಡ್ಡಿ ಅವರು ಆವತ್ತು ಎಲ್ಲ ನೌಕರ ಸಂಘದ ಚಿಂತಾಮಣಿ ತಾಲೂಕಿನ ನೌಕರ ಸಂಘದವ್ರನ್ನೆಲ್ಲ ಕರೆಸಿ ಅವರೊಂದು ಪ್ರತಿಭಟನೆ ಮಾಡಿದ್ರು. ಆಗ ಇದು ಇನ್ನು ಮುಂದೆ ಇಂಥ ಪದಗಳು ಬಳಕೆ ಆಗಲ್ಲ, ಸರೋಗುತ್ತೆ ಅಂತ ನಾವು ಅವಾಗ ಸುಮ್ಮನಾದವು. ಇವಾಗ ಮತ್ತೆ ತಾವು ಇದನ್ನು ಬಳಕೆ ಮಾಡಿರೋದು ನಮಗೆ ತುಂಬ ನೋವುಂಟಾಗ್ತದೆ. ಇದನ್ನು ಮರುಕಳಿಸಿದಂತೆ ತಾವು ದಯವಿಟ್ಟು ಇದನ್ನು ಸರಿಪಡಿಸ್ಕೊಳ್ಬೇಕಾಗಿ ನಮ್ಮ ಚಿಂತಾಮಣಿ ತಾಲೂಕು ಯಾದವ ಸಂಘದ ವತಿಯಿಂದ ತಮ್ಮನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಇದನ್ನು ಮತ್ತೆ ದಯವಿಟ್ಟು ಇದನ್ನು ಬಳಸಬೇಡಿ ಅಂತ ತಮ್ಮಲ್ಲಿ ವಿನಂತಿ.